ಹಾಯ್ ಹೆಲೋ ಫ್ರೆಂಡ್ಸ್. ಅಮ್ಮ ಮಾಡೋ ಸ್ಟೈಲ್ ಚಿಕನ್ ಸೇಮ್ ಅಮ್ಮ ಇದೇ ಥರ ಮಾಡೋದು. ಆ್ಯಕ್ಚುಲಿ ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಈ ಚಿಕನ್ನು. ಯಾವಾಗಲೂ ಚಿಕನ್ ತಂದಾಗ ಅಮ್ಮ ಮಾಡೋ ಥರನೇ ಮಾಡು ಅಂತಾರೆ. ಇದು ಅಕ್ಕಿ ರೊಟ್ಟಿಗೆ, ಕಡುಬಿಗೆ, ಅನ್ನ ರಸಮ್ ಜೊತೆ, ಈವನ್ ಡ್ರೈ ಮಾಡಿಕೊಂಡ್ರೆ ಡ್ರಿಂಕ್ಸಿನ ಜೊತೆನೂ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಪೆಪ್ಪರ್ ಜಾಸ್ತಿ ಯೂಸ್ ಮಾಡಿಕೊಂಡು ಖಾರವಾಗಿ ಮಾಡಿ ಡ್ರಿಂಕ್ಸ್ ಜೊತೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಖಾರನೂ ಜಾಸ್ತಿ ಆಗಿತ್ತು ನಾನು ಮಾಡಿರೋ ಚಿಕನ್ನು. ನನ್ನ ಮಗಳು ಅಮ್ಮ ತುಂಬ ಖಾರ ಮಾಡಿದೀಯಾ ಅಂದ್ಕೊಂಡೇ ತಿಂದಳು. ಹಾಗೆ ನನ್ನ ಫ್ರೆಂಡ್ ಹಸ್ಬೆಂಡ್ ಕೂಡ ಬಂದಿದ್ದರು. ಅವರು ಕೂಡ ಸ್ವಲ್ಪ ಖಾರ ಇದೆ ಅಂದರು, ಆದರೂ ಚೆನ್ನಾಗಿದೆ ಅಂದ್ಕೊಂಡು ತಿಂದರು. ಸೊ ಹೀಗೆ ನಾವು ಮಾಡೋ ಅಡುಗೆನ ಮನೆಯವರೆಲ್ಲ ಚೆನ್ನಾಗಿದೆ ಅಂದರೆ ನಮಗೆ ಎಷ್ಟು ಖುಷಿ ಆಗುತ್ತಲ್ವ. ಸೊ ಚಿಕನ್ ಹೇಗೆ ಮಾಡೋದು ನೋಡೋಣ. ನಾನಿಲ್ಲಿ 1 kg ಚಿಕನ್ ತೊಗೊಂಡಿದ್ದೀನಿ. ಅದನ್ನು ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೆ. ನೆಕ್ಸ್ಟ್ ಒಂದು ಪ್ಯಾನ್ಗೆ ಎಣ್ಣೆ, ಸೊ ಒಂದು ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಅದಕ್ಕೆ 1 ಟೊಮ್ಯಾಟೊ ಫ್ರೈ ಆದಮೇಲೆ ಚಿಕನ್ ಹಾಕಿ ಅದಕ್ಕೆ ಉಪ್ಪು ಹಾಕಿ ಒಂದು 5 ನಿಮಿಷ ಕುಕ್ ಮಾಡಿ ಹಸಿ ಸ್ಮೆಲ್ ಹೋಗೋ ತನಕ. ನೆಕ್ಸ್ಟ್ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಒಂದು 2 ನಿಮಿಷ ಕುಕ್ ಮಾಡಬೇಕು. ನೆಕ್ಸ್ಟ್ ನಾನಿಲ್ಲಿ ಫ್ರೈ ಮಾಡೋಕ್ಕೆ ಸ್ವಲ್ಪ ಪೆಪ್ಪರ್, ಜೀರಿಗೆ, ಚಕ್ಕೆ, ಲವಂಗ ಇದನ್ನೆಲ್ಲ ಹಾಕಿ ಸಿಮ್ಮಲ್ಲಿಟ್ಟು ನಿಧಾನವಾಗಿ ರೋಸ್ಟ್ ಮಾಡಬೇಕು. ಆಗೋಕ್ಕೆ ಬಿಡಬೇಡಿ, ಅದು ಕಪ್ಪಾದರೆ ಟೇಸ್ಟ್ ಹೋಗುತ್ತೆ. ಅದನ್ನೆಲ್ಲ ಕುಟ್ಟಿ ಪುಡಿ ಮಾಡಿ ಇಟ್ಕೋಬೇಕು. ನೆಕ್ಸ್ಟ್ ನಾನಿಲ್ಲಿ ಖಾರದ ಪುಡಿ 3 ಸ್ಪೂನು, ಕೊರಿಯಂಡರ್ ಪೌಡರ್ 2 ಸ್ಪೂನು ಹಾಕಿ 1 ಡ್ರಾಪ್ ಆಯಿಲ್ ಹಾಕಿಬಿಟ್ಟು ಕಲರ್ ಚೇಂಜ್ ಆಗೋ ತನಕ ಸಿಮ್ಮಲ್ಲಿಟ್ಟು ಫ್ರೈ ಮಾಡಬೇಕು. ನೋಡಿ ಈ ಥರ ಹೊಗೆ ಬರುತ್ತೆ ಇದೆ ಅಂದಾಗ ಗ್ಯಾಸ್ ಆಫ್ ಮಾಡಿ. ನೆಕ್ಸ್ಟ್ ಅದನ್ನು ಚಿಕನ್ಗೆ ಹಾಕಿ ಆಲ್ಮೋಸ್ಟ್ ಚಿಕನ್ 1/4 ಭಾಗ ಬೆಂದಿದೆ ಅಂದಾಗ ಇದನ್ನು ಆ್ಯಡ್ ಮಾಡಿ. ಆಗಲೇ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರೋ ಮಸಾಲ ಹಾಕಿ ಸ್ವಲ್ಪ ನೀರು ಹಾಕಿ, ಕನ್ಸಿಸ್ಟೆನ್ಸಿ ನಮಗೆ ಎಷ್ಟು ಬೇಕು ಅಷ್ಟು ನೋಡಿಬಿಟ್ಟು ನೀರು ಹಾಕ್ಕೊಳ್ಳಿ. ಸೊ ಒಂದು 10 ನಿಮಿಷ ಕುಕ್ ಮಾಡಿದರೆ ಅಮ್ಮ ಮಾಡೋ ಚಿಕನ್ ರೆಡಿ. ಲಾಸ್ಟಿಗೆ ಸ್ವಲ್ಪ ನಿಂಬೆ ರಸ ಹಾಕಿ ಸರ್ವ್ ಮಾಡಿ. ತುಂಬ ಚೆನ್ನಾಗಿರುತ್ತೆ. ನಾನು ಇದನ್ನು ರೊಟ್ಟಿಗೆ ಮಾಡ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಸೆಮಿ ಗ್ರೇವಿ ಮಾಡಿದ್ದೆ. ಈವನ್ ಇದನ್ನು ಡ್ರೈ ಕೂಡ ಮಾಡ್ಕೋಬಹುದು. ಅನ್ನ ರಸಮ್ ಜೊತೆ ತುಂಬ ಚೆನ್ನಾಗಿ. ಇವಾಗ ಒಂದು ರೊಟ್ಟಿ ಮಾಡಿ ನೋಡೋಣ. ಮಧ್ಯಾಹ್ನದ ಅನ್ನ ಉಳಿದಿತ್ತು. ಸೊ ಒಂದು ಬಾಣಲಿಗೆ 2 ಲೋಟ ನೀರು ಹಾಕಿ, ಸೊ ಅದಕ್ಕೆ ರೈಸ್ ಹಾಕಿಬಿಟ್ಟು ನೀರು ಕುದೀತಾ ಇರಬೇಕಾದ್ರೆ ಹಿಟ್ಟು ಹಾಕಿ ಮಿಕ್ಸ್ ಮಾಡಿ. ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ನೋಡಿ ಹಿಟ್ಟು ಹಾಕ್ಕೊಳ್ಳಿ. ಅದನ್ನು ತಣ್ಣಗಾಗಿಬಿಡಬೇಕು. ತಣ್ಣಗಾದ್ಮೇಲೆ ಎಲ್ಲ ಕಲಸಿ ಉಂಡೆ ಮಾಡಿ ಮಿಷಿನ್ನಲ್ಲಿ ಒತ್ತಿ ಹಂಚ್ ಮೇಲೆ 2 ಸೈಡು ಬೇಯಿಸಿ ಜಸ್ಟ್ ಗ್ಯಾಸ್ ಮೇಲೆ ಇಟ್ಟು ಸುಟ್ಟರೆ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ರೆಡಿ. ಸುಮಾರು ಒಂದು 10 ರೊಟ್ಟಿನೇ ಆಗಿತ್ತು. ಹಳ್ಳಿಲೆಲ್ಲ ಕೆಂಡದ ಮೇಲೆ ಇಟ್ಟು ಸುಡ್ತಾರೆ, ಅದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಇವನ್ ನಾವು ಹಿಟ್ಟನ್ನ ಮನೇಲೇ ಮಾಡ್ಕೊತೀವಿ. ಅಕ್ಕಿನೆಲ್ಲ ತೊಳೆದು ಅದನ್ನು ಒಣ ಹಾಕಿಬಿಟ್ಟು ಹಿಟ್ಟು ಮಾಡ್ಕೊಳ್ಳೋದು. ಇವನ್ ಅಂಗಡಿಲೂ ಸಿಗುತ್ತೆ ಪ್ಯಾಕೆಟು, ಬಟ್ ನಾನು ಮನೇಲೇ ಆಲ್ಮೋಸ್ಟ್ ಮಾಡ್ಕೊತೀನಿ. ಇವನ್ ಡೈರೆಕ್ಟ್ ನೀರಿಗೆ ಅಕ್ಕಿ ಹಿಟ್ಟು ಹಾಕಿ ಕೂಡ ನಾವು ರೊಟ್ಟಿ ಮಾಡ್ಕೋಬಹುದು. ಬಟ್ ನಾನಿಲ್ಲಿ ಅನ್ನ ಹಾಕಿ ಮಾಡಿರೋದು. ಎರಡು ಥರನೂ ತುಂಬಾ ಚೆನ್ನಾಗಿರುತ್ತೆ. ಸೊ ಸ್ವಲ್ಪ ಕಲಿಸ್ಬೇಕಾದ್ರೆ ನಮಗೇನಾದರೂ ಮೆತ್ತಗಾಯಿತು ಅಂದರೆ ನಾವು ಮತ್ತೆ ಅದನ್ನು ಹಿಟ್ಟು ಎಷ್ಟು ಬೇಕು ಅಂತ ನೋಡಿ ಕನ್ಸಿಸ್ಟೆನ್ಸಿ ನೋಡಿಬಿಟ್ಟು ಕಲಿಸ್ಕೋಬೇಕಾಗುತ್ತೆ. ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು ಅಕ್ಕಿ ರೊಟ್ಟಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಆದಷ್ಟು ಮನೆಯಲ್ಲೇ ಮಾಡ್ಕೊತೀನಿ. ಸ್ವಲ್ಪ ಜಾಸ್ತಿನೂ ತಿನ್ನಬಹುದು, ಹೆಲ್ತಿಗೆ ಕೂಡ ಒಳ್ಳೆಯದು. ಸೊ ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಇವತ್ತೇ ನೀವು ಮಾಡಿ ನಿಮ್ಮ ಮಕ್ಕಳ ಜೊತೆ, ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ನಾನು ಮಾಡಿರೋ ಎಲ್ಲ ವೀಡಿಯೋಸ್ ನೋಡಬೇಕಂದ್ರೆ ಪ್ರೀತಾ ಗೌಡ ಯೂಟ್ಯೂಬ್ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆಗುವ ಮುಖಾಂತರ ನನಗೆ ಇನ್ನೂ ಹೆಚ್ಚಿನ ವೀಡಿಯೋಸ್ ಮಾಡೋದಕ್ಕೆ ಪ್ರೋತ್ಸಾಹ ನೀಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಲಿಂಕ್ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ಆ ಲಿಂಕ್ನ ಕ್ಲಿಕ್ ಮಾಡಿದರೆ ನೀವು ನನ್ನ ಎಲ್ಲ ವೀಡಿಯೋಸ್ ನೋಡಬಹುದು. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.